ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡೋದು ಕಾರಣ ಏನಂತಂದರೆ, ಇದೊಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ. ನಿಮ್ಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಅನ್ನ ಆಗ್ಬೋದು ಮತ್ತು ಈ ತೆಂಗಿನಕಾಯಿ ಮತ್ತು ಟೊಮೊಟೊ ಪ್ರತಿಯೊಂದು ಕೂಡ ಬೇಯಿಸೋಕ್ಕೆ ಯೂಸ್ ಮಾಡ್ತಾರೆ. ಅದೇನಾಗುತ್ತಂದರೆ, ಈ ಹೋಲ್ ಏನಿದೆ, ಈ ಹೋಲ್ ಒಳಗಡೆ ಫುಲ್ ಬ್ಲಾಕ್ ಆಗುತ್ತೆ. ಕೆಲವೊಬ್ಬರು ನೀವೇನು ಮಾಡ್ತೀರಾ, ಮರ್ತು ಬಿಡ್ತೀರ ಒಂದೊಂದ್ಸಲಿ. ಇದನ್ನು ಕ್ಲೀನ್ ಮಾಡೋದಿಲ್ಲ ನೀವು. ಈ ಕ್ಲೀನ್ ಮಾಡಿ ಬಿಡದೆ ಏನಾಗುತ್ತೆ ಅಂತಂದರೆ, ಫುಲ್ ಲಾಕ್ ಆಗುತ್ತೆ, ಬ್ಲಾಕ್ ಆಗುತ್ತೆ, ಏರ್ ಹೊರಗಡೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಸರಿನಾ? ಇದನ್ನ ಏನು ಮಾಡಬೇಕು ಅಂದರೆ, ನೀವು ಪ್ರತಿದಿನ ಅಡುಗೆ ಮಾಡ್ತೀರ, ಮಾಡಾದ್ಮೇಲೆ ಪ್ರತಿದಿನ ಕೂಡ ಈ ಹೋಲ್ನ ಕ್ಲೀನ್ ಮಾಡಬೇಕು. ಈ ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಏರು ಕರೆಕ್ಟಾಗಿ ಹೊರಗಡೆ ಬರುತ್ತೆ. ಸರಿನಾ? ನೀವು ಕ್ಲೀನ್ ಮಾಡ್ದಲ್ಲೇ ಬಿಟ್ಟರೆ ಕೆಲವೊಬ್ಬರು ಏನಾಗುತ್ತೆ, ಒಳಗಡೆ ಏರ್ ಲಾಕ್ ಆಗುತ್ತೆ. ನೀವು ಯಾವುದೋ ಒಂದು ಕೆಲಸದಲ್ಲಿ ಹೋಗಿರ್ತೀರ, ಕೆಲವು ಸಲ ಮರ್ತ್ಕೊಡ್ತೀರಾ, ಓಪನ್ ಮಾಡ್ತೀರಾ, ಓಪನ್ ಆದಾಗ ಒಳಗಡೆ ಎಲ್ಲ ಏರಿರುತ್ತೆ. ಯಾವ ರೀತಿ ಬೇಕಾದರೂ ಅನಾಹುತ ಆಗ್ಬೋದು. ದಯವಿಟ್ಟು ಇದೊಂದು ಹೋಲ್ ಏನಿದೆ ಪ್ರತಿದಿನ ಅಡುಗೆ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಇದು ಮುಖ್ಯವಾಗಿ ಹೆಣ್ಮಕ್ಳಿಗೆ. ಈ ವಿಸಿಲು ಇದ್ರೇ ಪ್ರೆಷರ್ ಹೊರಗಡೆ ಬರೋದು. ಈ ವಿಸಿಲು ನೋಡ್ಕೊಳ್ಳಿ ಒಂದ್ಸರಿ. ಇದ್ರೊಳಗಡೆ ಕೂಡ ಅಕ್ಕಿ, ಬೇಯಿಸಿರೋ ಅಕ್ಕಿ ಕೂಡ ಹೊರಗಡೆ ಹೋಗಿ ಸೇರಿಕೊಳ್ಳುತ್ತೆ. ಕೆಲವು ಸರಿ ತೆಂಗಿನಕಾಯಿ ಕೂಡ ಹೊರಗಡೆ ಸೇರಿಕೊಳ್ಳುತ್ತೆ. ಇದು ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಓವೋ ಸೇಫ್ಟಿ. ಇದು ಕೆಲವು ಸಲ ನೀವು ಅನ್ನ ಮಾಡೋಕ್ಕೆ ಇಟ್ಟಿರ್ತೀರ, ಕೆಲವು ಸಲ ಇದರಿಂದ ಏರ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಇದು ಕೂಡ ನೀವು ಒಂದ್ಸಲಿ ನೋಡ್ಕೊಳ್ಳಿ. ಕೆಲವು ಸಲ ಏನಾಗುತ್ತೆ ಅಂತಂದರೆ, ನೋಡಿ, ರಬ್ಬರ್, ನಮ್ಮ ಕಡೆ ಬೆಲ್ಟ್ ಅಥವಾ ರಬ್ಬರ್ ಅಂತೀವಿ. ಈ ರಬ್ಬರು ನೀವು ಒಂದೊಂದ್ಸಲಿ ಚೆಕ್ ಮಾಡ್ಕೊಬೇಕು. ಕೆಲವು ಸಲ ರಬ್ಬರ್ ಹಾಕಿದ್ರು ಕೂಡ ನೋಡಿ ಈ ಥರ ಕ್ಲೋಸ್ ಮಾಡಿರ್ತಾರೆ. ಕೆಲವು ಬಾರಿ ಬೆಲ್ಟು ಉಲ್ಟಾದರೂ ಕೂಡ ನೋಡಿ, ಈ ಸೈಡಲ್ಲಿ ಏನಿದೆ, ರೌಂಡ್ ಶೇಪಲ್ಲಿ ಏನಿದೆ, ರೌಂಡ್ ಶೇಪಲ್ಲಿ ಏರ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸಲಿ ಬೆಲ್ಟ್ ಚೆಕ್ ಮಾಡಿ. ಬೆಲ್ಟ್ ಹೋಗಿದ್ರೆ ಬೆಲ್ಟ್ ಚೇಂಜ್ ಮಾಡಿ. ಸರಿನಾ? ಅದಾದಮೇಲೆ ನೋಡಿ, ಈ ಹ್ಯಾಂಡಲ್, ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಹ್ಯಾಂಡಲ್ಲೇ ಪ್ರಾಬ್ಲಮ್ ಇದೆ. ನಿಮಗೂ ಟೈಟ್ ಮಾಡಿ ಕೊಟ್ಟು ತುಂಬಾ ಬೇಜಾರಾಗಿರುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಏನಂತಂದರೆ, ಇದನ್ನು ಎರಡು ಆಪ್ಷನ್ ಆಗಿ ಯೂಸ್ ಮಾಡ್ಬೋದು. ಒಂದನೇ ಆಪ್ಷನ್ ಏನಂತಂದರೆ, ನೀವೇ ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟ್ ಮಾಡ್ಕೊಬೋದು. ಇಲ್ಲ, ನಾವು ಪದೇ ಪದೇ ನಾವು ಟೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಪರ್ಮನೆಂಟಾಗಿ ಕೂತ್ಕೊಬೇಕು ಅಂದರೆ ಒಂದೇ ಸೊಲ್ಯೂಷನ್ನು ಏನಂತಂದರೆ, ಥ್ರೆಡ್ ಲಾಕರ್ ಲಿಕ್ವಿಡ್, ಅದನ್ನು ಯೂಸ್ ಮಾಡಿ ಆ ಥ್ರೆಡ್ ಒಳಗಡೆ ಮಿಕ್ಸ್ ಮಾಡಿ ಟೈಟ್ ಮಾಡಿದ್ರೆ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ. ಸರಿನಾ? ಆಮೇಲೆ ಕೆಲವು ಬಾರಿ ನಿಮ್ಮ ಮನೆಗಳಲ್ಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಸಣ್ಣ ಪುಟ್ಟ ಮಕ್ಕಳಿರ್ತಾರೆ. ಪ್ರತಿಯೊಬ್ಬರಿಗೂ ಹೇಳಿ ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ವಿಸಲ್ ಏರ್ ಔಟ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಹೇಳಿ. ಕೆಲವು ಮನೆಗಳಲ್ಲಿ ಅನಾಹುತಗಳು ಆಗೋಗಿದ್ದವು. ಕೆಲವು ಬಾರಿ ಸರಿಯಾಗಿ ಬೆಲ್ಟ್ ಹಾಕಿಲ್ಲ ಅಂದರೂ ಕೂಡ ಇದು ಓಪನ್ ಆಗಿ ಸೈಡಿಗೆ ಬೀಳೋ ಚಾನ್ಸಸ್ ಇರುತ್ತೆ. ಕೆಲವರು ತಿಳ್ಕೊಂಡು ಕೆಲವು ಸರಿ ಯಾಮಾರಿರೋರು ಇದ್ದಾರೆ. ಕೆಲವು ಸರಿ ಓಪನ್ ಮಾಡಿ ಮಕ್ಕಕ್ಕೆ ಹೊಡೆದು ಮತ್ತು ಕೈಗೆ ಕಾಲಿಗೆ ಬಿಸಿ ತಾಗಿ ಇದರಿಂದ ಬಬ್ಬೆ ಕೂಡ ಜಾಸ್ತಿನೇ ಬಂದಿದೆ. ನಾನು ಹೇಳೋದು ಒಂದೇ, ಪ್ರತಿಯೊಬ್ಬರು ಕೂಡ ಈ ರೀತಿ ಪ್ರತಿಯೊಂದು ಚೆಕ್ ಮಾಡಿ. ಈಗ ಕೆಲವರು ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದವರು ಇರ್ತಾರೆ. ಈಗ ಗೊತ್ತಿರೋರಾದರೆ ಗೊತ್ತಿಲ್ಲದವ್ರಿಗೆ ಹೇಳಿ. ನೀವು ಮನೆಗಳಲ್ಲಿ ನೀವು ಈಗ ನಿಮ್ಮ ಹಸ್ಬೆಂಡ್ ಆಗ್ಬೋದು, ಮತ್ತು ನೀವಾಗ್ಬೋದು, ಮನೆಯವರಾಗಿರ್ಬೋದು, ಕೆಲವು ಬಾರಿ ಕಮ್ಮಿ ಕೆಲಸ ಅಂತ ಮಾಡಿಟ್ಬಿಟ್ಟು ಹೋಗ್ಬಿಡ್ತಾರೆ. ಕೆಲವು ಬಾರಿ ಏನೋ ಸ್ಕೂಲ್ ಮಕ್ಕಳು ಅಥವಾ ಮನೆಯಲ್ಲಿರೋ ವಯಸ್ಸಾಗಿರೋ ತಂದೆ ತಾಯಿ, ಅಜ್ಜಿ, ತಾತ, ಕೆಲವು ಬಾರಿ ಅವ್ರಿಗೆ ಗೊತ್ತಿರೋಲ್ಲ. ನೀವು ತಿಳಿಸಿ ಹೇಳಿ. ಇದರಿಂದ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಮತ್ತು ಅನಾಹುತ ಆಗೋದ್ಮೇಲೆ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚಿತವಾಗಿ ನೀವು ಒಂದು ಸಾರಿ ಹೇಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.